ಹಾಯ್ ಎಲ್ಲೋ ಎಲ್ಲರಿಗೂ ಗುಡ್ ಈವ್ನಿಂಗ್. ತಮ್ಮೆಲ್ಲರಿಗೂ ಸಹ ಶ್ರೀ ಅಂಜನಾದೇವಿ ಕ್ರಿಯೇಟಿವ್ ಎಜುಕೇಷನ್ ಕೋಚಿಂಗ್ ಸೆಂಟರ್ ಕೊಕ್ನೂರು, ಹರಿಹರ ತಾಲೂಕು, ದಾವಣಗೆರೆ ಡಿಸ್ಟಿಕ್ ಇವತ್ತಿಂದ ತಮ್ಮೆಲ್ಲರಿಗೂ ಸಹ ಈ ಒಂದು ತರಗತಿಗೆ ಸ್ವಾಗತವನ್ನು ಕೋರುತ್ತಾ, ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ಇನ್ನೇನು ಮುಂದೆ ಒಂದನೇ ತಾರೀಕಿನಂದು ನಡೆಯಲಿರುವ ಮೊರಾರ್ಜಿ ದೇಸಾಯಿ ವಸತಿಯುತ ಶಾಲೆಗಳ ಪರೀಕ್ಷೆಗಾಗಿ ಪ್ರವೇಶಾತಿಗಾಗಿ ನೀವೇನು ಪರೀಕ್ಷೆಗಳನ್ನು ಬರಿತಾ ಇದ್ದೀರಿ ಅಂತಹ ವಿದ್ಯಾರ್ಥಿಗಳಿಗೆ ಈ ಒಂದು ತರಗತಿಯಲ್ಲಿ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂತಹ ಪ್ರಮುಖವಾಗಿರ್ತಕ್ಕಂತಹ 20 ಪ್ರಶ್ನೆಗಳನ್ನು ನಿಮ್ಮ ಮುಂದೆ ತರ್ತಕ್ಕಂಥ ಪ್ರಯತ್ನವನ್ನು ಈ ಒಂದು ವಿಡಿಯೋ ಮುಖಾಂತರವಾಗಿ ಮಾಡ್ತಾಯಿದ್ದೀನಿ. ಎಲ್ಲ ವಿದ್ಯಾರ್ಥಿಗಳು ಈ ಒಂದು 20 ಪ್ರಶ್ನೆಗಳನ್ನು ಸರಿಯಾಗಿ ಗಮನಿಸಿ. ಈ 20 ಪ್ರಶ್ನೆಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥ ಎಲ್ಲ ಪ್ರಶ್ನೆಗಳು ಸಹ ಇದರಲ್ಲಿ ಕೇಳ್ಬೋದಾಗಿರ್ತಕ್ಕಂಥ ಸಂಭಾವ್ಯ ಪ್ರಶ್ನೆಗಳು ಇರೋದರಿಂದ ತಾವೆಲ್ಲರೂ ಸಹ ಈ ಒಂದು ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಹಾಗೆ ನಿಮಗೆ ಈ ಒಂದು ವಿಡಿಯೋ ಅಥವಾ ತರಗತಿ ಇಷ್ಟ ಆದಲ್ಲಿ ಲೈಕ್ ಕೊಡಿ, ಕಾಮೆಂಟ್ ಮಾಡಿ ಮತ್ತು ಶೇರನ್ನು ಮಾಡಿ ಅಂತ ಹೇಳುತ್ತಾ, ಈಗ ಹೆಚ್ಚು ತಡ ಮಾಡದೆ ಪ್ರಶ್ನೆಗಳಿಗೆ ಹೋಗೋಣ ಅಂತ ಹೇಳುತ್ತಾ, ಪರಿಸರ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ 20 ಪ್ರಶ್ನೆಗಳನ್ನು ಇಂದಿನ ಒಂದು ತರಗತಿಯಲ್ಲಿ ತಿಳಿದುಕೊಳ್ಳೋಣ. ಫಸ್ಟು ತಿಳಿದುಕೊಳ್ಳಬೇಕಾಗಿರ್ತಕ್ಕಂತಹ ಮೊದಲನೇ ಪ್ರಶ್ನೆ ಬಂದಿದೆ ನೋಡಿ ವಿದ್ಯಾರ್ಥಿಗಳೇ. ಪ್ರಶ್ನೆ ನಂಬರ್ 1, ಮೀನಿನ ಉಸಿರಾಟ ಅಂಗ ಯಾವುದು? ಮೀನಿನ ಉಸಿರಾಟ ಅಂಗ ಯಾವುದು ಅಂತ ಪ್ರಶ್ನೆ ಇದೆ. ಆಪ್ಷನ್ 1ರಲ್ಲಿ ಮೂಗು, 2 ರೆಕ್ಕೆ. ನೋಡಿಲಿ ವಿದ್ಯಾರ್ಥಿಗಳೇ, ಮೀನಿನ ಉಸಿರಾಟ ಅಂಗ ಯಾವುದು ಅಂತ ಇದೆ. ನೆಕ್ಸ್ಟು ಆಪ್ಷನ್ಸ್ ಇದ್ದಾವೆ ಅದಕ್ಕೆ. ಮೊದಲನೇ ಆಪ್ಷನ್ನು ಮೂಗು, 2ನೇ ಆಪ್ಷನ್ನು ರೆಕ್ಕೆ, 3ನೇ ಆಪ್ಷನ್ನು ಕಿವಿರು, 4ನೇ ಆಪ್ಷನ್ನು ಕಿವಿ ಅಂತ ಇದೆ. ಸೊ ಮೀನು ಯಾವುದರ ಮುಖಾಂತರವಾಗಿ ತನ್ನ ಉಸಿರಾಟ ಕ್ರಿಯೆಯನ್ನು ನಡೆಸುತ್ತೆಪ್ಪ ಅಂತಂದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಕಿವಿರು. ಕಿವಿರು ಇದು ಮೀನಿನ ಉಸಿರಾಟ ಅಂಗ ಆಗಿದೆ. ಸೊ ಹಾಗಾಗಿ ಆಪ್ಷನ್ 3 ಸರಿಯಾದ ಉತ್ತರ. ಸೊ ನೆಕ್ಸ್ಟ್ 2ನೇ ಪ್ರಶ್ನೆಗೆ ಹೋಗೋಣ. 2ನೇ ಪ್ರಶ್ನೆಯಲ್ಲಿ ನೋಡಿಲಿ, ಇರುಳು ಕುರುಡು ಯಾವ ವಿಟಮಿನ್ ಕೊರತೆಯಿಂದ ಉಂಟಾಗುತ್ತದೆ ಅಂತ ಹೇಳಿದೆ. ವಿದ್ಯಾರ್ಥಿಗಳೇ, ಇಲ್ಲಿ ಗಮನಿಸಬೇಕು ನೀವೆಲ್ಲರೂ ಸಹ. ಇರುಳು ಕುರುಡುತನ ಯಾವ ರೋಗದಿಂದ ಬರುತ್ತದೆ ಅಂತೇಳಿ ಪ್ರಶ್ನೆಗಳು ಈ ರೀತಿಯ ತಪ್ಪಾಗಿರ್ತಕ್ಕಂಥದ್ದಿದೆ. ಸೊ ಹಾಗಾಗಿ ಪ್ರಶ್ನೆಯನ್ನು ಗಮನಿಸಿ. ಇರುಳು ಕುರುಡು ಯಾವ ವಿಟಮಿನ್ ಕೊರತೆಯಿಂದ ಬರುತ್ತದೆ? ಯಾವ ವಿಟಮಿನ್ ದೇಹದಲ್ಲಿ ಯಾವ ವಿಟಮಿನ್ ಕೊರತೆ ಆದರೆ ಇರುಳು ಕುರುಡು ಅಥವಾ ರಾತ್ರಿ ಕುರುಡು, ಕಣ್ಣು ಕಾಣದೇ ಇರೋದು, ರಾತ್ರಿ ಆಗ್ತಿದ್ದಂಗೆ ಕಣ್ಣು ಕಾಣ್ತಾ ಇರಲ್ಲ. ಸೊ ಯಾಕೆ ಕಣ್ಣು ಕಾಣೋದಿಲ್ಲ? ಯಾವ ಒಂದು ವಿಟಮಿನ್ನ ಕೊರತೆಯಿಂದ ಈ ಒಂದು ರೋಗ ಉಂಟಾಗುತ್ತಪ್ಪ ಅಂತಂದರೆ ಇಲ್ಲಿ ಆಪ್ಷನ್ನಲ್ಲಿ 1ರಲ್ಲಿದೆ ವಿಟಮಿನ್ ಎ, ವಿಟಮಿನ್ ಬಿ, ವಿಟಮಿನ್ ಸಿ, ವಿಟಮಿನ್ ಡಿ ಅಂತೇಳಿ. ಸೊ ಇದಕ್ಕೆ ಸರಿಯಾದ ಉತ್ತರ ವಿಟಮಿನ್ ಎ ಕೊರತೆಯಿಂದ ಏನಾಗುತ್ತೆ? ಇರುಳು ಕುರುಡು ಬರುತ್ತದೆ. ಈ ಇರುಳು ಕುರುಡು ವಿಟಮಿನ್ ಎ ಕೊರತೆಯಿಂದ ಬರುತ್ತದೆ. ಸೊ ಇನ್ನು ವಿಟಮಿನ್ ಬಿ, ವಿಟಮಿನ್ ಸಿ, ವಿಟಮಿನ್ ಡಿ ಕೊರತೆಯಿಂದ, ವಿಟಮಿನ್ ಬಿ ಕೊರತೆಯಿಂದ ಬೆರಿ ಬಂದರೆ, ವಿಟಮಿನ್ ಸಿ ಕೊರತೆಯಿಂದ ಸ್ಕರ್ವಿ ರೋಗ ಬರುತ್ತೆ, ವಿಟಮಿನ್ ಡಿ ಕೊರತೆಯಿಂದ ರಿಕೆಟ್ಸ್ ರೋಗ ಕಾಣಿಸ್ಕೊಳ್ಳುತ್ತೆ. ಸೊ ಅವುಗಳನ್ನು ಸಂಪೂರ್ಣವಾಗಿ ವಿಟಮಿನ್ ಎ, ವಿಟಮಿನ್ ಬಿ, ವಿಟಮಿನ್ ಸಿಗಳ ಬಗ್ಗೆ, ವಿಟಮಿನ್ ಡಿಗಳ ಬಗ್ಗೆ ಸಂಪೂರ್ಣವಾಗಿ ತಾವು ಅಧ್ಯಯನವನ್ನು ಮಾಡಬೇಕು. ಇನ್ನು 3ನೇ ಪ್ರಶ್ನೆ, ಮರುಭೂಮಿಯ ಹಡಗು ಎಂದು ಯಾವ ಪ್ರಾಣಿಯನ್ನು ಕರೆಯುತ್ತಾರೆ? ಮರುಭೂಮಿಯ ಹಡಗು ಎಂದು ಯಾವ ಪ್ರಾಣಿಯನ್ನು ಕರೆಯುತ್ತಾರೆ ಅಂತಂದರೆ ಆಪ್ಷನ್ ನಂಬರ್ 1 ಕುದುರೆ, ಆಪ್ಷನ್ ನಂಬರ್ 2 ಒಂಟೆ, ಆಪ್ಷನ್ 3 ಆನೆ, ಹಾಗೆ ಆಪ್ಷನ್ ನಂಬರ್ 4 ಹುಲಿ ಅಂತ ಇದೆ. ನೋಡಿ ವಿದ್ಯಾರ್ಥಿಗಳೇ, ಮರುಭೂಮಿಯಲ್ಲಿ ಯಥೇಚ್ಛವಾಗಿ ಕಾಣಿಸ್ಕೊಳ್ತಕ್ಕಂಥ ಪ್ರಾಣಿ ಯಾವುದಪ್ಪ ಅಂತಂದರೆ ಹುಲಿ ಕಾಣಿಸ್ಕೊಳ್ಳೋದಿಲ್ಲ, ಆನೆನೂ ಹೆಚ್ಚಾಗಿ ಕಾಣಿಸ್ಕೊಳ್ಳೋದಿಲ್ಲ, ಕುದುರೆನೂ ಕಾಣಿಸ್ಕೊಳ್ಳಲ್ಲ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ
ಆಪ್ಷನ್ 2 ಒಂಟೆ. ಈ ಒಂಟೆಯು ಮರುಭೂಮಿಯಲ್ಲಿ ಹೆಚ್ಚಾಗಿ ತನ್ನ ಒಂದು ಜೀವಿತಾವಧಿಯನ್ನು ಕಳೆಯೋದ್ರಿಂದ ಇದನ್ನು ಮರುಭೂಮಿಯ ಹಡಗು ಎಂದು ಕರೆಯುತ್ತಾರೆ. ಸೊ ಪ್ರಶ್ನೆ ನಂಬರ್ 4. ತರಕಾರಿ, ಹಣ್ಣುಗಳು, ನಿಂಬೆ, ಏಕದಳ ಧಾನ್ಯಗಳು ಈ ಆಹಾರ ಪದಾರ್ಥಗಳಲ್ಲಿ ಅಂದರೆ ಕಂಡುಬರುವ ಪೋಷಕಾಂಶ ಯಾವುದು ಅಂತ ಕೇಳಿದ್ದಾರೆ. ಅಂದರೆ ತರಕಾರಿಯಲ್ಲಿ, ಹಣ್ಣುಗಳಲ್ಲಿ, ನಿಂಬೆ ಹಣ್ಣಿನಲ್ಲಿ, ಏಕದಳ ಧಾನ್ಯಗಳಲ್ಲಿ ಯಾವ ಪೋಷಕಾಂಶವನ್ನು ನಾವು ಕಂಡುಕೊಳ್ಳುತ್ತೇವೆ ಅಂತಕ್ಕಂಥದ್ದಿದೆ. ನೋಡ್ರಿ, ಹೆಚ್ಚಾಗಿ ನೀವು ನೋಡಿ, ಪ್ರೋಟೀನ್ ಆಪ್ಷನ್ ನಂಬರ್ 1 ಪ್ರೋಟೀನ್, ಆಪ್ಷನ್ ನಂಬರ್ 2 ಲಿಪಿಡ್, ಆಪ್ಷನ್ ನಂಬರ್ 3 ವಿಟಮಿನ್, ಆಪ್ಷನ್ ನಂಬರ್ 4 ನೀರಿನ ಅಂಶ ಅಂತ ಇದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು? ಪ್ರೋಟೀನ್. ಸರಿಯಾದ ಉತ್ತರ ಪ್ರೋಟೀನ್. ಸೊ ಇಲ್ಲಿ ನೋಡಿ ಪ್ರೋಟೀನ್. ನಂತರ 5ನೇ ಪ್ರಶ್ನೆ, ಸಸ್ಯ ಮೂಲದ ಆಹಾರ ಪದಾರ್ಥ ಯಾವುದು? ಸಸ್ಯ ಮೂಲದ ಆಹಾರ ಪದಾರ್ಥ. ವಿದ್ಯಾರ್ಥಿಗಳೇ, ಸಸ್ಯ ಮೂಲದ ಅಂತಂದರೆ ನಮಗೆ ಆಹಾರ ದೊರೆಯುತ್ತೆ ಯಾವುದರ ಮುಖಾಂತರವಾಗಿ? ಸಸ್ಯದ ಮುಖಾಂತರವಾಗಿ ಮತ್ತು ಪ್ರಾಣಿಯ ಮುಖಾಂತರವಾಗಿ ನಮಗೆ ಆಹಾರ ಸಿಗುತ್ತೆ. ಆದರೆ ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ಆಯ್ಕೆಗಳಲ್ಲಿ ಯಾವುದು ಸಸ್ಯ ಮೂಲದ ಆಹಾರ ಪದಾರ್ಥವಾಗಿದೆ ಅಂತೇಳಿ ಪ್ರಶ್ನೆ ಇದೆ. ಸೊ 1ನೇ ಆಪ್ಷನ್ನಲ್ಲಿ ಏನಿದೆ ನೋಡೋಣ. 1ನೇ ಆಪ್ಷನ್ನಲ್ಲಿ ತರಕಾರಿಗಳು. ತರಕಾರಿಯು ಸಸ್ಯ ಮೂಲದಿಂದ ಬರುತ್ತಾ? ಹಾಲು ಸಸ್ಯ ಮೂಲದಿಂದ ಬರುತ್ತಾ? ಮೊಸರು ಸಸ್ಯ ಮೂಲದಿಂದ ಬರುತ್ತಾ? ಮಾಂಸ ಸಸ್ಯ ಮೂಲದಿಂದ ಬರುತ್ತಾ? ಸೊ ವಿದ್ಯಾರ್ಥಿಗಳೇ, 2, 3 ಮತ್ತು 4 ಇವೆಲ್ಲವೂ ಪ್ರಾಣಿಯ ಮೂಲದಿಂದ ಬರ್ತಕ್ಕಂಥ ಆಹಾರ ಪದಾರ್ಥವಾದರೆ ಈ ತರಕಾರಿ ಅನ್ನೋದು ಸಸ್ಯ ಮೂಲದಿಂದ ಬರ್ತಕ್ಕಂತಹ ಆಹಾರ ಪದಾರ್ಥವಾಗಿರೋದ್ರಿಂದ ಇದು ಆಪ್ಷನ್ ನಂಬರ್ 1 ಸರಿಯಾಗುತ್ತೆ. ಸೊ ನೆಕ್ಸ್ಟ್ 6ನೇ ಪ್ರಶ್ನೆಗೆ ಹೋಗೋಣ. 6ನೇ ಪ್ರಶ್ನೆಯಲ್ಲಿ ನೋಡೋಣ, ಸಿರಿಧಾನ್ಯಗಳಲ್ಲಿ ಇದು ಒಂದು. ಸಿರಿಧಾನ್ಯಗಳಲ್ಲಿ ಇದು ಒಂದು ಅಂತ ಹೇಳಿದ್ದಾರೆ. ಸೊ ಹಾಗಾದರೆ ಯಾವುವು ಸಿರಿಧಾನ್ಯಗಳು? ಅದರಲ್ಲಿ ಒಂದಪ್ಪ ಅಂದರೆ ಆಪ್ಷನ್ ನಂಬರ್ 1ರಲ್ಲಿ ಏನು ಹೇಳ್ತಾ ಇದ್ದಾರೆ? ಮೆಕ್ಕೆಜೋಳ, 2ನೇದು ಕಡಲೆ, 3ನೇದು ಹೆಸರು, 4 ನವಣೆ ಅಂತ ಇದೆ. ಸೊ ಇಲ್ಲಿ ಸಿರಿಧಾನ್ಯಗಳಲ್ಲಿ ಇದು ಒಂದು ಅಂತಂದರೆ ಯಾವುದು? ಮೆಕ್ಕೆಜೋಳವನ್ನು ನಾವು ಸಿರಿಧಾನ್ಯ ಅಂತ ಹೇಳ್ತೀವಾ? ಸಾಧ್ಯ ಇಲ್ಲ. ಕಡಲೆಯನ್ನು ಹೇಳ್ತೀವಾ? ಇಲ್ಲ. ಹೆಸರು ಹೇಳ್ತೀವಾ? ಇಲ್ಲ. ನವಣೆಯನ್ನು ಸಿರಿಧಾನ್ಯದಲ್ಲಿ ಬರ್ತಕ್ಕಂಥ ಒಂದು ಧಾನ್ಯ ಅಂತ ಹೇಳಿ ನಾವು ಹೇಳ್ಬೋದು. ಹಾಗಾಗಿ ಆಪ್ಷನ್ ನಂಬರ್ 4 ಈಸ್ ರೈಟ್. ಸೊ ನೆಕ್ಸ್ಟ್ 7ನೇ ಪ್ರಶ್ನೆ, ಬರಗಾಲದ ಮಿತ್ರ ಎಂದು ಯಾವುದನ್ನು ಕರೆಯುತ್ತಾರೆ? ಬರಗಾಲದ ಮಿತ್ರ. ಆಪ್ಷನ್ ನಂಬರ್ 1ರಲ್ಲಿ ಹೇಳ್ತಾ ಇದ್ದಾರೆ ಮಳೆ, ಆಪ್ಷನ್ ನಂಬರ್ 2 ಆಹಾರ, ಆಪ್ಷನ್ ನಂಬರ್ 3 ಸಿರಿಧಾನ್ಯಗಳು, ಆಪ್ಷನ್ ನಂಬರ್ 4 ಔಷಧಿ. ಈಗ ನಮಗೆ ಬರಗಾಲ ಬಂದಿದೆ, ಅಂತಹ ಸಂದರ್ಭದಲ್ಲಿ ಯಾರು ನಮಗೆ ಮಿತ್ರರಾಗ್ತಾರಪ್ಪ ಅಂದರೆ ಮಳೆನಾ ಅಥವಾ ಆಹಾರನ ಅಥವಾ ಸಿರಿಧಾನ್ಯಗಳನ್ನ ಅಥವಾ ಔಷಧಿನ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಸಿರಿಧಾನ್ಯಗಳು. ಯಾಕೆ ಬರಗಾಲದ ಮಿತ್ರ ಅಂತೇಳಿ ಸಿರಿಧಾನ್ಯಗಳನ್ನು ಕರೀತಾರೆ ಅಂತಂದರೆ ಸಿರಿಧಾನ್ಯಗಳನ್ನು ಅತ್ಯಂತ ಕಡಿಮೆ ನೀರಿನ ಪ್ರಮಾಣದಲ್ಲಿ ಬೆಳೆಯಬಹುದಾಗಿರೋದ್ರಿಂದ ಸಿರಿಧಾನ್ಯಗಳನ್ನು ಬರಗಾಲದ ಮಿತ್ರರು ಅಂತೇಳಿ ಕರೀತಾರೆ. ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ 8ನೇ ಪ್ರಶ್ನೆ, ಇವುಗಳಲ್ಲಿ ಜಂಕ್ ಫುಡ್ಗೆ ಉದಾಹರಣೆ ಆಗಿದೆ. ಜಂಕ್ ಫುಡ್ಗೆ ಉದಾಹರಣೆಗಳು. ನಾವು ವಿವಿಧ ರೀತಿಯಾಗಿರ್ತಕ್ಕಂತಹ ಆಹಾರವನ್ನು ಪ್ರತಿದಿನ ಸೇವಿಸ್ತಾ ಹೋಗ್ತೀವಿ. ಸೊ ಅದರಲ್ಲಿ ಕೆಲವೊಂದು ನಮ್ಮ ಆರೋಗ್ಯಕ್ಕೆ ಹಾನಿಕರ ಆಗಿರ್ತಕ್ಕಂತಹ ಆಹಾರ ಪದಾರ್ಥಗಳಿದ್ದಾವೆ. ಸೊ ನಮಗೆ ಆರೋಗ್ಯವಂತವಾಗಿರ್ತಕ್ಕಂತಹ ಆಹಾರ ಪದಾರ್ಥಗಳು ಇದ್ದಾವೆ. ಸೊ ಇದರಲ್ಲಿ ಕೇಳಿರ್ತಕ್ಕಂಥದ್ದು ಇವುಗಳಲ್ಲಿ ಕೆಳಗಿನವುಗಳಲ್ಲಿ ಯಾವುದಪ್ಪ ಜಂಕ್ ಫುಡ್ಗೆ ಒಂದು ಉದಾಹರಣೆಯಪ್ಪ ಅಂತಂದರೆ ಆಪ್ಷನ್ ನಂಬರ್ ಎ ಬರ್ಗರ್, ಆಪ್ಷನ್ 2 ಆಯ್ಕೆ ಮುದ್ದೆ,
ಆಪ್ಷನ್ ನಂಬರ್ 3 ಅನ್ನ, ಆಪ್ಷನ್ ನಂಬರ್ 4 ರೊಟ್ಟಿ ಅಂತ ಇದೆ. ನೋಡಿ ವಿದ್ಯಾರ್ಥಿಗಳೇ, ಮುದ್ದೆ, ಅನ್ನ, ರೊಟ್ಟಿ ಇವು ನಮ್ಮ ದೇಹಕ್ಕೆ ಹೆಚ್ಚು ಹೆಚ್ಚು ಶಕ್ತಿಯನ್ನು ಒದಗಿಸ್ತಕ್ಕಂಥ, ಆರೋಗ್ಯವನ್ನು ಕಾಪಾಡ್ತಕ್ಕಂತಹ ಆಹಾರ ಪದಾರ್ಥಗಳಾದರೆ ಈ ಬರ್ಗರ್ ಅನ್ನೋದೇನಿದು ಜಂಕ್ ಫುಡ್ಗೆ ಉದಾಹರಣೆ. ಜಂಕ್ ಫುಡ್ಗಳು ಏನಾಗುತ್ತಪ್ಪ ಅಂತಂದರೆ ನಮ್ಮ ದೇಹದಲ್ಲಿ ಅನಗತ್ಯವಾಗಿರ್ತಕ್ಕಂತಹ ದೇಹವನ್ನು ಉತ್ಪಾದನೆ ಮಾಡಲಿಕ್ಕೆ ಈ ಜಂಕ್ ಫುಡ್ಗಳು ಕಾರಣ ಆಗ್ತವೆ. ಅನಾರೋಗ್ಯವನ್ನು ಉಂಟು ಮಾಡ್ತಕ್ಕಂತಹ ಸಾಧ್ಯತೆಗಳು ಸಹ ಹೆಚ್ಚಾಗಿರ್ತವೆ ಈ ಜಂಕ್ ಫುಡ್ಗಳನ್ನು. ಹಾಗಾಗಿ ಯಾವುದೇ ಕಾರಣಕ್ಕೂ ನಾವು ಜಂಕ್ ಫುಡ್ಗಳನ್ನು ಅತ್ಯಂತ ಹೆಚ್ಚಾಗಿ ಸೇವಿಸೋಕ್ಕೆ ಹೋಗಬಾರ್ದು ಅಂತಕ್ಕಂಥದ್ದು. ಸೊ ಹಾಗಾಗಿ 8ನೇದಕ್ಕೆ ಇವುಗಳಲ್ಲಿ ಜಂಕ್ ಫುಡ್ಗೆ ಉದಾಹರಣೆ ಯಾವುದಪ್ಪ ಅಂತಂದರೆ ಬರ್ಗರ್. ಪಿಜ್ಜಾ ಬರ್ಗರ್ ಕೇಳಿದಿರಲ್ಲ, ಸೊ ಅದು ಪಿಜ್ಜಾ ಬರ್ಗರ್. ನೆಕ್ಸ್ಟ್ 9ನೇ ಪ್ರಶ್ನೆಗೆ ಹೋಗೋಣ. 9ನೇ ಪ್ರಶ್ನೆಯಲ್ಲಿ ಏನಿದೆ ನೋಡಿ, ಮನೆಯೇ ಮೊದಲ ಪಾಠ ಡ್ಯಾಶ್ ಅಂತ ಕೇಳಿದರೆ. ಮನೆಯೇ ಮೊದಲ ಪಾಠ ಮನೆ, ಪಾಠ ಆಟ, ಪಾಠ ಶಾಲೆ, ಪಾಠ ಗುಡಿ ಅಂತ ಇದೆ. ಸೊ ಇದಕ್ಕೆ ನೀವು ಆಲ್ರೆಡಿ ಉತ್ತರವನ್ನು ಗೊತ್ತಿರುತ್ತೆ ಅಂತ ಹೇಳುತ್ತಾ, ಸೊ ಇದಕ್ಕೆ ಮನೆಯೇ ಮೊದಲ ಪಾಠ ಶಾಲೆ ಅನ್ನೋದು ಸರಿಯಾದ ಉತ್ತರ, ಆಪ್ಷನ್ ನಂಬರ್ 3. ಸೊ ನೆಕ್ಸ್ಟ್ ಹೋಗೋಣ 10ನೇ ಪ್ರಶ್ನೆಗೆ. ಇದು ಸಂಚಾರದ ಒಂದು ಸೌಲಭ್ಯವಾಗಿದೆ. ಸಂಚಾರದ ಒಂದು ಸೌಲಭ್ಯವಾಗಿದೆ ಅಂದರೆ ಪ್ರತಿಯೊಂದು ಗ್ರಾಮೀಣ ಪ್ರದೇಶದಲ್ಲಿ ಮತ್ತು ನಗರ ಪ್ರದೇಶದಲ್ಲಿ ಅನೇಕ ಸೌಲಭ್ಯಗಳನ್ನು ಮತ್ತು ಸಮಸ್ಯೆಗಳನ್ನು ನಾವು ಎದುರಿಸ್ತಾ ಇದ್ದೀವಿ. ಅದರಲ್ಲಿ ಈ ಪ್ರಶ್ನೆಯನ್ನು ನಿಮಗೆ ಕೇಳಲಾಗಿದೆ. ಇದು ಒಂದು ಸಂಚಾರ ಸೌಲಭ್ಯವಾಗಿದೆ. ಯಾವುದು ಸಂಚಾರ ಸೌಲಭ್ಯದಲ್ಲಿ ಬರ್ತಕ್ಕಂತಹ ಪ್ರಮುಖ ಅಂಶ ಯಾವುದು ಅಂತಂದರೆ ಎ ಆರೋಗ್ಯ ಕೇಂದ್ರ, ಸೆಕೆಂಡ್ ಆಪ್ಷನ್ ವಿದ್ಯುತ್, ಥರ್ಡ್ ಆಪ್ಷನ್ ರಸ್ತೆಗಳು, ಫೋರ್ತ್ ಆಪ್ಷನ್ ರಂಗಮಂದಿರ. ಸೊ ಇದಕ್ಕೆ ಸರಿಯಾದ ಉತ್ತರ ಸಂಚಾರ ಅಂದ ತಕ್ಷಣ ನಮಗೆ ಸಂಚಾರ ಅಂದರೆ ಏನೋ ನಮಗೆ ನೆನಪಾಗಬೇಕಾಗಿರ್ತಕ್ಕಂಥದ್ದು ಆಪ್ಷನ್ ನಂಬರ್ 3 ರಸ್ತೆಗಳು. ಯಾಕೆ ಅಂತಂದರೆ ಸಂಚಾರ ಮಾಡ್ತೀವಿ, ರಸ್ತೆಗಳಲ್ಲಿ ಸಂಚಾರವನ್ನು ಮಾಡೋದ್ರಿಂದ ಇಲ್ಲಿ ನಾವು ಸಂಚಾರವನ್ನು ಮಾಡಬೇಕಾಗುತ್ತೆ. ಸೊ 11ನೇ ಪ್ರಶ್ನೆ ಹೀಗಿದೆ, ಇದು ಆರೋಗ್ಯ ಮತ್ತು ನೈರ್ಮಲ್ಯದ ಒಂದು ಸೌಲಭ್ಯವಾಗಿದೆ. ಇದು ಆರೋಗ್ಯ ಮತ್ತು ನೈರ್ಮಲ್ಯದ ಒಂದು ಸೌಲಭ್ಯವಾಗಿದೆ. ವಿದ್ಯಾರ್ಥಿಗಳೇ, ನಾನೀಗ ಆಲ್ರೆಡಿ ಹೇಳಿದೆ, ನಗರ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಸಂಚಾರದ ಸೌಲಭ್ಯ ಆಗಿರ್ಬೋದು, ಆರೋಗ್ಯ ಮತ್ತು ನೈರ್ಮಲ್ಯದ ಸೌಲಭ್ಯಗಳಾಗಿರ್ಬೋದು, ಅಥವಾ ಮನೋರಂಜನೆ ಮತ್ತು ಸಾಂಸ್ಕೃತಿಕ ಸೌಲಭ್ಯಗಳಲ್ಲಿ ಒಂದನ್ನು ನಾವು ಅತ್ಯಂತ ಪ್ರಮುಖವಾಗಿ ಅಧ್ಯಯನ ಮಾಡಲೇಬೇಕು. ಯಾಕೆಂತಂದರೆ ಈ ಒಂದು ವಿಷಯವಾಗಿ ಒಂದು ಪ್ರಶ್ನೆ ನಿಮಗೆ ಪರೀಕ್ಷಾ ಅವಧಿಯಲ್ಲಿ ಕೇಳ್ತಾರೆ. ಹಾಗಾಗಿ ನೀವು ಸಂಚಾರದ ಸೌಲಭ್ಯಗಳನ್ನಾಗಲಿ, ಆರೋಗ್ಯ ಮತ್ತು ನೈರ್ಮಲ್ಯದ ಸೌಲಭ್ಯಗಳನ್ನಾಗಲಿ, ಮತ್ತು ಮನೋರಂಜನೆ ಮತ್ತು ಸಾಂಸ್ಕೃತಿಕ ಸೌಲಭ್ಯಗಳನ್ನು ನೀವೆಲ್ಲರೂ ಸಹ ಇವುಗಳನ್ನು ಅಧ್ಯಯನ ಮಾಡಿದ್ದಲ್ಲಿ ನಿಮಗೆ ಈ ಒಂದು ವಿಷಯದಲ್ಲಿ ಪ್ರಶ್ನೆಗಳು ಬಂದಲ್ಲಿ ನೀವು ಉತ್ತರಿಸಲಿಕ್ಕೆ ಹೆಚ್ಚು ಸಹಕಾರಿಯಾಗುತ್ತೆ ಅಂತ ಹೇಳ್ತಾ 11ನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಇಲ್ಲಿ ಇದು ಆರೋಗ್ಯ ಮತ್ತು ನೈರ್ಮಲ್ಯದ ಒಂದು ಸೌಲಭ್ಯವಾಗಿದೆ ಅಂತಂದರೆ ಯಾವುದು? ಆಪ್ಷನ್ ನಂಬರ್ 1 ಶೌಚಾಲಯ, ಆಪ್ಷನ್ ನಂಬರ್ 2 ನೀರು ಸರಬರಾಜು, ಆಪ್ಷನ್ ನಂಬರ್ 3 ಚಿತ್ರಮಂದಿರ, ಆಪ್ಷನ್ ನಂಬರ್ 4 ಭದ್ರತೆ ಅಂತ ಹೇಳಿದರೆ. ಸೊ ಇಲ್ಲಿ ನಮಗೆ ಹೆಚ್ಚು ಆರೋಗ್ಯ ಮತ್ತು ನೈರ್ಮಲ್ಯದ ಒಂದು ಸೌಲಭ್ಯ ಬೇಕಪ್ಪ ಅಂತಂದರೆ ನಮಗೆ ಹೆಚ್ಚಾಗಿಲ್ಲಿ ಆಪ್ಷನ್ ನಂಬರ್ 1 ಸರಿಯಾಗುತ್ತೆ. ಯಾಕೆಂದರೆ ಶೌಚಾಲಯ ವೆರಿ ವೆರಿ ಇಂಪಾರ್ಟೆಂಟ್. ನಮ್ಮ ಆರೋಗ್ಯ ಮತ್ತು ನೈರ್ಮಲ್ಯದಲ್ಲಿ ಸೌಲಭ್ಯ ಬೇಕಪ್ಪ ಅಂತಂದರೆ ಈ ಶೌಚಾಲಯದ ಅಗತ್ಯತೆ ತುಂಬ ಇರೋದರಿಂದ ಈ 4 ಆಯ್ಕೆಗಳಲ್ಲಿ ಶೌಚಾಲಯ ಅನ್ನೋದು ಸರಿಯಾದ ಉತ್ತರವಾಗಿದೆ. ಸೊ ಈಗ ನೆಕ್ಸ್ಟ್ 12ನೇ ಪ್ರಶ್ನೆಗೆ ಹೋಗೋಣ. ಈ ಕೆಳಗಿನವುಗಳಲ್ಲಿ ಯಾವುದು ಮನೋರಂಜನೆ ಮತ್ತು ಸಾಂಸ್ಕೃತಿಕ ಸೌಲಭ್ಯವಾಗಿದೆ? ನೋಡಿ ವಿದ್ಯಾರ್ಥಿಗಳೇ, ನಾನು ಹಿಂದೆ ಹೇಳಿದಾಗೆ ಆರೋಗ್ಯ ಮತ್ತು ನೈರ್ಮಲ್ಯಕ್ಕೆ ಸಂಬಂಧಪಟ್ಟಂತೆ ಸೌಲಭ್ಯಗಳಿದ್ದಾವೆ. ಅದೇ ರೀತಿ ಇಲ್ಲಿ ಮನೋರಂಜನೆ ಮತ್ತು ಸಾಂಸ್ಕೃತಿಕ ಸೌಲಭ್ಯಗಳಿಗೆ ಸಂಬಂಧಪಟ್ಟಂತೆ ಯಾವುದು ಈ ಕೆಳಗಿನವುಗಳಲ್ಲಿ ಒಂದು ಆಯ್ಕೆ ಆಗಿದೆ ಅಂತಂದರೆ ಪ್ರಶ್ನೆ ನಂಬರ್ 1 ಒಳಚರಂಡಿ, ಆಯ್ಕೆ 2
ವಿದ್ಯುತ್, ಆಪ್ಷನ್ ನಂಬರ್ 3 ಉದ್ಯಾನವನ, ಆಪ್ಷನ್ ನಂಬರ್ 4 ಪಾರ್ಕಿಂಗ್ ಅಂತ ಇದೆ. ಸೊ ಇದರಲ್ಲಿ ಮನೋರಂಜನೆಗೆ ಸಂಬಂಧಪಟ್ಟ ಹಾಗೆ ಇರ್ತಕ್ಕಂಥದ್ದು ಯಾವುದಪ್ಪ ಅಂತಂದರೆ ಉದ್ಯಾನವನ. ಈ ಉದ್ಯಾನವನದಲ್ಲಿ ನಮಗೆ ಹೆಚ್ಚು ಹೆಚ್ಚು ಕ್ರೀಡೆಗಳನ್ನು, ಮನೋರಂಜನಾತ್ಮಕ ಚಟುವಟಿಕೆಗಳನ್ನು, ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಈ ಉದ್ಯಾನದಲ್ಲಿ ಸಿಗೋದ್ರಿಂದ ಇದು ಮನೋರಂಜನೆ ಮತ್ತು ಸಾಂಸ್ಕೃತಿಕ ಸೌಲಭ್ಯಗಳ ಒಂದು ಸೌಲಭ್ಯವಾಗಿದೆ ಎಂದು ಹೇಳ್ಬೋದು. ಸೊ ಈ ಒಂದು ಸೌಲಭ್ಯಗಳನ್ನು ಹೆಚ್ಚು ನಾವೇನು ಮಾಡಬೇಕು, ಬಳಸ್ಕೋಬೇಕು, ಇವುಗಳನ್ನ ಉಪಯೋಗಿಸ್ಕೋಬೇಕು ಅಂತಕ್ಕಂಥದ್ದು. ನೆಕ್ಸ್ಟು 13ನೇ ಪ್ರಶ್ನೆಗೆ ಹೋಗೋಣ. 13 ಪ್ರಶ್ನೆ ಏನು ಹೇಳ್ತಾ ಇದೆ ನೋಡೋಣ. ಗ್ರಾಮೀಣ ಸಮಸ್ಯೆಗಳಲ್ಲಿ ಇದು ಒಂದು. ವಿದ್ಯಾರ್ಥಿಗಳೇ, ನಾವು ನಗರ ಸಮುದಾಯ ಮತ್ತು ಗ್ರಾಮೀಣ ಸಮುದಾಯ ಅನ್ನೋತಕ್ಕಂಥ ಒಂದು ಪಾಠದ ವಿಶ್ಲೇಷಣೆಯನ್ನು ಮಾಡಬೇಕಾದ್ರೆ ಅಲ್ಲಿ ಗ್ರಾಮೀಣ ಭಾಗದಲ್ಲಿ ಬರ್ತಕ್ಕಂತಹ ಸಮಸ್ಯೆಗಳೇನು ಮತ್ತು ನಗರ ಪ್ರದೇಶದಲ್ಲಿ ಬರ್ತಕ್ಕಂತಹ ಸಮಸ್ಯೆಗಳೇನು, ಅಲ್ಲಿನ ಸಮಸ್ಯೆಗಳನ್ನು ಹೇಗೆ ಪರಿಹರಿಸ್ಕೊಳ್ಬೇಕು ಮತ್ತು ಅವುಗಳಿಗೆ ಯಾರೆಲ್ಲ ಸಹ ಜವಾಬ್ದಾರರಾಗಿರ್ತಾರೆ ಅಂತಕ್ಕಂಥ ವಿಷಯಗಳನ್ನು ಚರ್ಚೆ ಮಾಡಿದ್ವಿ. ಸೊ ಅದೇ ಥರ ಇಲ್ಲಿ ಗ್ರಾಮೀಣ ಸಮಸ್ಯೆಗಳಲ್ಲಿ ಈ ಕೆಳಕಂಡ 4 ಆಯ್ಕೆಗಳಲ್ಲಿ ಗ್ರಾಮೀಣ ಸಮಸ್ಯೆ ಯಾವುದಪ್ಪ, ಯಾವುದು ಗ್ರಾಮೀಣ ಸಮಸ್ಯೆ? ಸೊ ಗ್ರಾಮಗಳಲ್ಲಿ ವಸತಿ ಸಮಸ್ಯೆ ಏನಾದರೂ ಇದೆಯಾ? ಅಥವಾ 2ನೇ ಆಪ್ಷನ್ನು ಗಾಳಿ ಸಮಸ್ಯೆ ಇರುತ್ತಾ? ಸೊ ಗ್ರಾಮೀಣ ಪ್ರದೇಶದಲ್ಲಿ ಗಾಳಿ ಸಮಸ್ಯೆ ಇರುತ್ತಾ? ಅಥವಾ ಶೌಚಾಲಯ ಸಮಸ್ಯೆ ಇರುತ್ತಾ? ಅಥವಾ ಮನೆಗಳ ಸಮಸ್ಯೆಗಳು ಇರ್ತವ ಅಂತಕ್ಕಂಥದ್ದನ್ನು ನೋಡಿದಾಗ ಸೊ ಇಲ್ಲಿ ಗಾಳಿ ಸಮಸ್ಯೆ ಇರುತ್ತಾ? ಇರಲ್ಲ. ವಸತಿ ಸಮಸ್ಯೆ ಇರಲ್ಲ. ಸೊ ಮನೆಗಳ ಸಮಸ್ಯೆ ಇರಲ್ಲ. ಇಲ್ಲಿ ಹೆಚ್ಚಾಗಿ ಯಾವುದು ಇರುತ್ತಪ್ಪ ಅಂತಂದರೆ ಶೌಚಾಲಯದ ಸಮಸ್ಯೆ ಇರುತ್ತೆ. ಶೌಚಾಲಯದ ಸಮಸ್ಯೆ ಇರುತ್ತೆ. ಸೊ ಒಂದು ಗ್ರಾಮದಲ್ಲಿ ಈಗ ಭಾರತ ದೇಶವು ಪ್ರಗತಿಯತ್ತ ಸಾಗ್ತಾ ಇರೋದ್ರಿಂದ ಈಗ ಪ್ರತಿ ಗ್ರಾಮಗಳಲ್ಲೂ ಮನೆಗಳಲ್ಲೂ ಶೌಚಾಲಯದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಆದರೆ ಹಿಂದಿನ ಕಾಲದಲ್ಲಿ ಗ್ರಾಮೀಣ ಭಾಗದಲ್ಲಿ ಬರ್ತಕ್ಕಂತಹ ಗ್ರಾಮೀಣ ಪ್ರದೇಶದಲ್ಲಿ ಶೌಚಾಲಯದ ಸಮಸ್ಯೆ ತುಂಬಾ ಕಾಡ್ತಾ ಇತ್ತು. ಇನ್ನೂ ಸಹ ಹಿಂದುಳಿದಿರ್ತಕ್ಕಂಥ ಹಳ್ಳಿಗಳಲ್ಲಿ ಈ ಶೌಚಾಲಯದ ಸಮಸ್ಯೆ ಕೂಡ ಇದೆ. ಇದು ಒಂದು ಗ್ರಾಮೀಣ ಭಾಗದ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಸಮಸ್ಯೆ ಅಂತಂದರೆ ಶೌಚಾಲಯದ ಸಮಸ್ಯೆ. ಹಾಗಾಗಿ ಗ್ರಾಮೀಣ ಪ್ರದೇಶದ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಸಮಸ್ಯೆ ಯಾವುದಪ್ಪ ಅಂತಂದರೆ ಶೌಚಾಲಯದ ಸಮಸ್ಯೆ ಆಗಿದೆ. ಸೊ ನಂತರ 14ನೇ ಪ್ರಶ್ನೆಗೆ ಬರೋಣ. ಗ್ರಾಮೀಣ ಸಮುದಾಯದ ಜನರ ಮುಖ್ಯ ಕಸುಬು ಏನು ಅನ್ನೋದು. ವಿದ್ಯಾರ್ಥಿಗಳು ಈ ಪ್ರಶ್ನೆಯನ್ನು ಗಮನಿಸಿ. ಗ್ರಾಮೀಣ ಅಂತಂತಂದರೆ ನಿಮ್ಮ ಹಳ್ಳಿ, ಸಮುದಾಯ ಅಂತಂದರೆ ಹಳ್ಳಿಯಲ್ಲಿ ವಾಸ ಮಾಡ್ತಕ್ಕಂತಹ ಜನರು. ಆ ಜನರ ಮುಖ್ಯ ಕಸುಬು ಅಂತಂದರೆ ಏನು ಸರ್? ನನಗೆ ಅರ್ಥ ಆಗಲಿಲ್ಲ. ಕಸುಬು ಅಂತಂದರೆ ಅವರು ಮಾಡ್ತಕ್ಕಂತಹ ಕೆಲಸವನ್ನು, ಕಸುಬು ಅಂದರೆ ಕೆಲಸ ಅಥವಾ ಉದ್ಯೋಗ ಅಂತ ನಾವು ಕರಿತೀವಿ. ಕಸುಬು ಅಂತಂದರೆ ಕೆಲಸ ಅಥವಾ ಉದ್ಯೋಗ. ಹಾಗಾದರೆ ಗ್ರಾಮೀಣ ಸಮುದಾಯದ ಅಂದರೆ ಅತಿ ಹೆಚ್ಚು ಗ್ರಾಮೀಣ ಸಮುದಾಯದ ಜನರು ಮಾಡ್ತಕ್ಕಂತಹ ಕಸುಬು ಅಥವಾ ಉದ್ಯೋಗ ಅಥವಾ ಕೆಲಸ ಏನಪ್ಪ ಅಂತಂದರೆ ಆಪ್ಷನ್ ನಂಬರ್ 1ರಲ್ಲಿ ಕೊಟ್ಟಿದ್ದಾರೆ, ಮನೆ ಕಟ್ಟುವುದು. ಸೊ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂತಹ ಜನರು ಮನೆ ಕಟ್ತಾರೆ, ಹೆಚ್ಚು ಮನೆ ಕಟ್ಕೊಂತ ಅವ್ರ ಜೀವನವನ್ನು ಸಾಗಿಸ್ತಾರ. ಅಥವಾ ಆಪ್ಷನ್ ನಂಬರ್ 2 ಬೇಸಾಯವನ್ನು ಮಾಡ್ತಾರಾ. ಬೇಸಾಯ ಅಂತಂದ್ರೆ ಗೊತ್ತಾ? ಬೇಸಾಯ ಅಂದರೆ ವ್ಯವಸಾಯವನ್ನು ಮಾಡೋದು. ಬೇಸಾಯ, ವ್ಯವಸಾಯ ಇವೆಲ್ಲ, ಉಳುಮೆ ಮಾಡುವುದು ಇವೆಲ್ಲ ಸಮಾನಾರ್ಥಕ ಪದಗಳು. ಬೇಸಾಯ ಸರ್ ನೀವು ಬೇಸಾಯ ಹೇಳಿದ್ರಿ, ಅಲ್ಲಿ ನೋಡಿದ್ರೆ ವ್ಯವಸಾಯ ಬಂದಿತ್ತು ಅಂತಂದರೆ ಅದಕ್ಕೆ ನೀವು ಯಾವುದೇ ರೀತಿ ವರಿ ಮಾಡ್ಕೋಬೇಡ್ರಿ. ಬೇಸಾಯ ಅಂದ್ರೆ ಒಂದೇ, ವ್ಯವಸಾಯ ಅಂದ್ರೆ ಒಂದೇ, ಆಮೇಲೆ ಉಳುಮೆ ಮಾಡುವುದು ಅಂದರೆ ಒಂದೇ. ಸೊ ಇವೆಲ್ಲವೂ ಸೇರಿ ಬೇಸಾಯ ಬರುತ್ತೆ. ನೆಕ್ಸ್ಟ್ ಆಪ್ಷನ್ ನಂಬರ್ 3 ಇದೆ, ಕೂಲಿ ಮಾಡುವುದು. ಅಂದರೆ ಬರೀ ಗ್ರಾಮೀಣ ಜನರು ಏನು ಮಾಡ್ತಾರೆ, ಕೂಲಿ ಮಾಡಿ ತಮ್ಮ ಜೀವನವನ್ನು ಅವರೇ ಅದನ್ನೇ ಕಸುಬು ಮಾಡ್ಕೊಂಡಿದ್ದಾರಾ, ಅಥವಾ ಕೈಗಾರಿಕೆ ಕಾರ್ಖಾನೆಗಳಲ್ಲಿ ಅವರು ಏನಾದರೂ ದುಡಿತಾ ಇದ್ದಾರಾ ಅಂತಕ್ಕಂಥದ್ದು. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2 ಬೇಸಾಯ. ಗ್ರಾಮೀಣ ಸಮುದಾಯದ ಜನರ ಮುಖ್ಯ ಕಸುಬು ಏನಪ್ಪ ಅಂತಂದರೆ ಅವರು ಮಾಡ್ತಕ್ಕಂಥದ್ದು ಬೇಸಾಯವನ್ನು ಅವರು ಮಾಡ್ತಾಯಿದ್ರು.
ಅವ್ರದ್ದು ಅದೇ ಕೆಲಸ. ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂತಹ ಜನರ ಮುಖ್ಯ ಕಸುಬು ಏನಾಗಿರುತ್ತೆ? ಬೇಸಾಯವಾಗಿರುತ್ತದೆ. ಓಕೆ, ನೆಕ್ಸ್ಟ್ ಪ್ರಶ್ನೆ 15ನೇ ಪ್ರಶ್ನೆಗೆ ಹೋಗೋಣ. ಸೊ ವಿದ್ಯಾರ್ಥಿಗಳೇ, ನೀವೆಲ್ಲ ನೋಡಿರ್ತೀರಿ, ಕೊಳಲನ್ನು ಯಾವುದರಿಂದ ತಯಾರಿಸುತ್ತಾರೆ? ಕೊಳಲು ನೀವೆಲ್ಲ ಜಾತ್ರೆ ಮಾಡಬೇಕಾದ್ರೆ ಮಾರಕ್ಕೆ ಬಂದಿರ್ತಾರೆ, ಮಾರಾಟಗಾರರು ಕೊಳಲನ್ನು ಮಾರ್ತಾ ಇರ್ತಾರೆ. ಮತ್ತು ನೀವೆಲ್ಲ ಯಾವ ಕಡೆ ಏನಾದರೂ ಹೋದರೆ ಅಲ್ಲಿ ನಿಮಗೆ ಕೊಳಲಿನ ಧ್ವನಿ ಅಥವಾ ಕೊಳಲು ಸಂಗೀತದ ಒಂದು ವಾದ್ಯವಾಗಿದೆ ಅದು. ಸೊ ಆ ಕೊಳಲನ್ನು ಯಾವುದರಿಂದ ತಯಾರು ಮಾಡ್ತಾರೆ? ಸೊ ಒಂದು ಕಟ್ಟಿಗೆಯಿಂದ ತಯಾರು ಮಾಡ್ತಾರೋ, ಕಬ್ಬಿಣದಿಂದ ತಯಾರು ಮಾಡ್ತಾರೋ, ಬಿದಿರಿನಿಂದ ತಯಾರು ಮಾಡ್ತಾರೋ, ಅಥವಾ ಪೇಪರ್ನಿಂದ ತಯಾರು ಮಾಡ್ತಾರೋ ಅಂತ 4 ಆಪ್ಷನ್ಸ್ ಇದೆ. ನಾವು ವಿದ್ಯಾರ್ಥಿಗಳು ಇಲ್ಲಿ ನೀವು ಕೊಳಲನ್ನು ನೋಡಿದ್ದೀರಿ, ಕೊಳಲನ್ನು ಊದಿದಿರಿ ಇಲ್ಲೋ ಗೊತ್ತಿಲ್ಲ, ಆದರೆ ಅದು ಯಾವುದರಿಂದ ತಯಾರಾಗಿರುತ್ತಪ್ಪ ಅಂತಂದರೆ ಕಟ್ಟಿಗೆಯಿಂದ ಅಂತರೂ ಆಗಿರುವುದಿಲ್ಲ, ಕಬ್ಬಿಣದಿಂದ ತಯಾರಾಗಿರುವುದಿಲ್ಲ. ಆಪ್ಷನ್ ನಂಬರ್ 3 ಬಿದಿರಿನಿಂದ ಏನಾಗಿರುತ್ತೆ? ಅದು ತಯಾರಾಗಿರುತ್ತದೆ. ಬಿದಿರಿನಿಂದ ಅದು ತಯಾರಾಗಿರುತ್ತೆ. ಬಿದಿರು ನಮ್ಮ ಕೊಳಲಿನ ತಯಾರಕ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್. ಸೊ ನಂತರ ಉತ್ತರ ಕರ್ನಾಟಕದ ಪ್ರಮುಖ ಆಹಾರ. ಸೊ ನಾವಿಲ್ಲಿ ನಮ್ಮ ಕರ್ನಾಟಕವನ್ನು ಅನೇಕ ರೀತಿಯಲ್ಲಿ ಆಹಾರದಲ್ಲಿ ಮತ್ತು ಭಾಷೆಯಲ್ಲಿ ವಿಂಗಡಣೆಯನ್ನು ಮಾಡ್ಕೊಂಡಿದ್ದೀವಿ. ಸೊ ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ, ಮಧ್ಯ ಕರ್ನಾಟಕ ಅಂತೇಳಿ 3 ಭಾಗಗಳಲ್ಲಿ ಮಾಡಿಕೊಂಡಾಗ ಉತ್ತರ ಕರ್ನಾಟಕದ ಭಾಷೆ ಬೇರೆ ಇರುತ್ತೆ, ಮಧ್ಯ ಕರ್ನಾಟಕ ಭಾಷೆ ಬೇರೆ ಇರುತ್ತೆ, ದಕ್ಷಿಣ ಕರ್ನಾಟಕದ ಭಾಷೆನೇ ಬೇರೆಯಾಗಿರುತ್ತೆ, ಪೂರ್ವ ಕರಾವಳಿ, ಉತ್ತರ ಕರಾವಳಿ ಇವುಗಳ ಭಾಷೆನೇ ಬೇರೆ ಬೇರೆಯಾಗಿರುತ್ತೆ. ಅದೇ ಥರ ಆಹಾರ ಪದ್ಧತಿಯಲ್ಲೂ ಸಹ ಬದಲಾವಣೆ ಇರುತ್ತೆ. ಸೊ ಉತ್ತರ ಕರ್ನಾಟಕದ ಪ್ರಮುಖ ಆಹಾರ ಅಂದರೆ ಅಲ್ಲಿ ಹೆಚ್ಚು ಆ ಕಡೆ ಜನ ಹೆಚ್ಚಾಗಿ ಯಾವ ಆಹಾರವನ್ನೇ ತಮ್ಮ ಆಹಾರಕ್ಕೆ ಬಳಸ್ತಾರೆ ಅನ್ನೋದನ್ನು ನೋಡೋದಾದರೆ ಆಪ್ಷನ್ ನಂಬರ್ ಎ ಮಾಂಸವನ್ನು ಹೆಚ್ಚಾಗಿ ಅವರು ಬಳಸ್ತಾರೋ ಉತ್ತರ ಕನ್ನಡದವರು. 2ನೇ ಆಯ್ಕೆ ರೊಟ್ಟಿ, 3ನೇ ಆಯ್ಕೆ ಕಾಯಿ ಪಲ್ಯ, ಅಥವಾ 4ನೇದು ಜಂಕ್ ಫುಡ್. ಈ 4 ಆಪ್ಷನ್ಗಳಲ್ಲಿ ಯಾವ ಉತ್ತರ ಕರ್ನಾಟಕದ ಮಂದಿ ಹೆಂಗಪ್ಪ ಅಂತಂದರೆ ಜವಾರಿ ರೊಟ್ಟಿ ಚಟ್ನಿ ಹೊಡಿತಾರವ್ರು, ಗೊತ್ತಾಯ್ತೇನ? ಜವಾರಿ ರೊಟ್ಟಿ ಚಟ್ನಿ, ಪುಡಿ ಚಟ್ನಿ ಹಾಕೊಂಡು ರೊಟ್ಟಿ ಹೊಡ್ಯಕ್ಕೆ ಹಚ್ಚಿದ್ರೆ ಕೆಂಪಣ್ಣ ಹಿಂಡಿ ರೊಟ್ಟಿ. ಯಾರು? ಉತ್ತರ ಕರ್ನಾಟಕದ ಮಂದಿ ರೊಟ್ಟಿ ಕೆಂಪ ಚಟ್ನಿ ಅವರಿಗೆ ಫೇವ್ರೇಟ್ ಆಗಿರ್ತಕ್ಕಂತಹ ಹೆಚ್ಚು ಬಳಸ್ತಕ್ಕಂಥ ಆಹಾರ ಪದಾರ್ಥವಾಗಿದೆ. ಸೊ ಹಾಗಾಗಿ ಇದಕ್ಕೆ ಆಪ್ಷನ್ ನಂಬರ್ 2 ರೊಟ್ಟಿ ಸರಿಯಾದ ಉತ್ತರ. ನಂತರ 17ನೇ ಪ್ರಶ್ನೆಗೆ ಹೋಗೋಣ. 17ನೇ ಪ್ರಶ್ನೆಯಲ್ಲಿ ಏನಿದೆ ನೋಡೋಣ. ಶಾಲೆಯಲ್ಲಿ ಮಧ್ಯಾಹ್ನದ ಬಿಸಿ ಊಟ ನೀಡುವ ಕಾರ್ಯಕ್ರಮವನ್ನು ಏನೆಂದು ಕರೆಯುತ್ತಾರೆ? ಓಕೆ, ಸೊ ವಿದ್ಯಾರ್ಥಿಗಳೇ ಪ್ರಶ್ನೆಯನ್ನು ಗಮನಿಸಿ. ಶಾಲೆಯಲ್ಲಿ ಮಧ್ಯಾಹ್ನದ ಬಿಸಿ ಊಟ ನೀಡುವ ಕಾರ್ಯಕ್ರಮವನ್ನು ಅದಕ್ಕೆ ಏನೆಂದು ಕರೀತಾರೆ? ಅದಕ್ಕೊಂದು ಹೆಸರಿಟ್ಟಿದ್ದಾರೆ. ಅದು ಯಾವ ಹೆಸರಿನಿಂದ ಆ ಒಂದು ಕಾರ್ಯಕ್ರಮವನ್ನು ಕರೀತಾರೆ ಅಂತ. ಸೊ ಇಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಓದ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಮಧ್ಯಾಹ್ನದ ಬಿಸಿ ಊಟವನ್ನು ನೀಡ್ತಾರೆ. ಆ ಬಿಸಿ ಊಟವನ್ನು ನೀಡುವ ಕಾರ್ಯಕ್ರಮಕ್ಕೆ ಒಂದು ಹೆಸರಿದೆ. ಆ ಹೆಸರು ಯಾವುದು ಅಂತ ಹೇಳಿ ಪ್ರಶ್ನೆಯಲ್ಲಿದೆ. ಸೊ ಅದಕ್ಕೆ ಆಪ್ಷನ್ಗಳನ್ನು ಸಹ ಕೊಡಲಾಗಿದೆ. ಆಪ್ಷನ್ ನಂಬರ್ 1 ಬಿಸಿ ಊಟದ ಕಾರ್ಯಕ್ರಮ. ಯಾಕೆ ಅಂತಂದರೆ ಮಧ್ಯಾಹ್ನದ ಕಾರ್ಯಕ್ರಮವನ್ನು ಬಿಸಿ ಊಟ ಕೊಡ್ತಾರಲ್ಲ ಅದಕ್ಕೆ ಬಿಸಿ ಊಟದ ಕಾರ್ಯಕ್ರಮ ಅಂತ ಕರೀತಾರೋ, ಭೋಜನ ಕಾರ್ಯಕ್ರಮ ಅಂತ ಕರೀತಾರೋ. ಅಂದರೆ ಭೋಜನ ಅಂದರೆ ಊಟ ಮಾಡೋದು, ಭೋಜನ ಅಂದರೆ ಊಟ ಮಾಡೋದು, ಭೋಜನ ಕಾರ್ಯಕ್ರಮ ಅಂತ ಕರೀತಾರೋ, ಅಥವಾ ಅಕ್ಷರ ದಾಸೋಹ ಅಂತ ಕರೀತಾರೋ, ಅಕ್ಷರ ದಾಸೋಹ ಅಂತ ಕರೀತಾರೋ, ಅಥವಾ ಅನ್ನ ದಾಸೋಹ ಅಂತ ಕರೀತಾರೋ. ಸೊ ಆಪ್ಷನ್ ನಂಬರ್ 3 ಅಕ್ಷರ ದಾಸೋಹ, ಆಪ್ಷನ್ ನಂಬರ್ 4 ಅನ್ನ ದಾಸೋಹ, ಆಪ್ಷನ್ ನಂಬರ್ 1 ಬಿಸಿ ಊಟದ ಕಾರ್ಯಕ್ರಮ, ಭೋಜನ ಕಾರ್ಯಕ್ರಮ ಅಂತ ಕರೀತಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಇದಕ್ಕೆ ಸರಿಯಾದ ಉತ್ತರ ಅಕ್ಷರ ದಾಸೋಹ ಅಂತ ಕರೀತಾರೆ. ಅಕ್ಷರ ದಾಸೋಹ ಅಂತ ಕರೀತಾರೆ. ಅಕ್ಷರ ದಾಸೋಹದ ಮುಖಾಂತರವಾಗಿ ನಿಮಗೆ ಬಿಸಿ ಊಟ, ಮಧ್ಯಾಹ್ನದ ಬಿಸಿ ಊಟವನ್ನು ಕೊಡ್ತಾರೆ. ಗೊತ್ತಾಯ್ತಾ? ಸೊ ಸರ್ಕಾರಿ ಶಾಲೆಗಳಲ್ಲಿ ಮಧ್ಯಾಹ್ನದ ಬಿಸಿ ಊಟನ ಕೊಡುವ ಕಾರ್ಯಕ್ರಮವನ್ನು ಬಿಸಿ ಊಟದ ಕಾರ್ಯಕ್ರಮ ಅಂತ ಕರೆಯಲ್ಲ, ಭೋಜನ ಕಾರ್ಯಕ್ರಮ ಅಂತ ಕರೆಯಲ್ಲ,
ಅಕ್ಷರ ದಾಸೋಹ. ಅಕ್ಷರ ದಾಸೋಹದ ಅಂದರೆ ಅಕ್ಷರದೊಂದಿಗೆ ದಾಸೋಹವನ್ನು, ದಾಸೋಹ ಅಂದರೆ ಅನ್ನವನ್ನು ದಾನ ಬಡಿಸೋದು, ಅಕ್ಷರದ ಜೊತೆಗೆ ದಾಸೋಹ, ಅಕ್ಷರ ದಾಸೋಹ ಅಂತ ಕರೀತಾರೆ. ಅರ್ಥ ಆಯ್ತಾ? ಸೊ ಆಪ್ಷನ್ ನಂಬರ್ 3 ಸರಿಯಾದ ಉತ್ತರ. ಇನ್ನು 18ನೇ ಪ್ರಶ್ನೆಗೆ ಹೋಗೋಣ. 18ನೇ ಪ್ರಶ್ನೆ ಏನು ಹೇಳುತ್ತೆ ಅಂತ ನೋಡೋಣ. ಪ್ರಾಣಿ ಮೂಲದಿಂದ ಬರುವ ಆಹಾರ ಇದಾಗಿದೆ. ಯಾವುದು ಪ್ರಾಣಿ ಮೂಲದಿಂದ ಬರುತ್ತೆ? ನವಣೆ, ಬೆಣ್ಣೆ, ಶೇಂಗಾ, ಎಣ್ಣೆ ಬೀಜಗಳು. ನೋಡಿ, ನವಣೆ ಯಾವ ಪ್ರಾಣಿಯಿಂದ ಆದರೂ ನಾವು ಪಡ್ಕೊಳ್ಳೋಕೆ ಸಾಧ್ಯತೆ ಇದೆಯಾ? ಇಲ್ಲ. ಶೇಂಗಾ ಯಾವ ಪ್ರಾಣಿಯಿಂದ ಆದರೂ ನಾವು ಪಡ್ಕೊಳ್ತೀವ? ಇಲ್ಲ. ಎಣ್ಣೆ ಬೀಜಗಳು ಯಾವುದಾದ್ರೂ ಪ್ರಾಣಿಗಳಿಂದ ಪಡ್ಕೊತೀವ? ಇಲ್ಲ, ಸಾಧ್ಯವೇ ಇಲ್ಲ. ಸೊ ಹಾಗಾಗಿ ಪ್ರಾಣಿ ಮೂಲದಿಂದ ಬರ್ತಕ್ಕಂಥ ಆಹಾರ ಬೆಣ್ಣೆ. ಸೊ ಬೆಣ್ಣೆ ಇದು ಆಕಳಿನ ಮುಖಾಂತರವಾಗಿ ಹಾಲನ್ನು ಕರೆದು ಹಾಲಿನಿಂದ ಮೊಸರು ಮಾಡಿ, ಮೊಸರಿನಿಂದ ಬೆಣ್ಣೆ ಮಾಡಿ, ಮಜ್ಜಿಗೆ ಮಾಡಿ, ಮಜ್ಜಿಗೆಯಿಂದ ಏನು ಮಾಡ್ತಾರೆ? ಬೆಣ್ಣೆಯನ್ನು ಮಾಡ್ತಾರೆ ಅಲ್ವಾ? ಸೊ ಹಾಗಾಗಿ ಪ್ರಾಣಿ ಮೂಲದಿಂದ ಬರ್ತಕ್ಕಂಥ ಆಹಾರ ಇದಾಗಿದೆ ಅಂತಂದರೆ ಯಾವುದಪ್ಪ ಅಂತಂದರೆ ಅದು ಬೆಣ್ಣೆ. ನೆಕ್ಸ್ಟ್ ಇನ್ನು ಲಾಸ್ಟ್ ಸೆಕೆಂಡ್ ಕ್ವಶನ್ ಇದೆ. 19ನೇ ಪ್ರಶ್ನೆ. ಶೇಂಗಾ, ಮಾಂಸ, ಮೀನು, ಒಣಕೊಬ್ಬರಿ, ಎಳ್ಳು ಇವುಗಳಲ್ಲಿ ಇರುವ ಪೋಷಕಾಂಶ ಯಾವುದು ಅಂತ ಕೇಳಿದ್ದಾರೆ. ಸೊ ನೋಡಿ, ಶೇಂಗಾ, ಮಾಂಸ, ಮೀನು, ಒಣಕೊಬ್ಬರಿ, ಎಳ್ಳು ಇವುಗಳಲ್ಲಿರುವ ಪೋಷಕಾಂಶ ಯಾವುದು ಅಂತ ವಿದ್ಯಾರ್ಥಿಗಳೇ, ಈಗ ಈ ಪೋಷಕಾಂಶಗಳ ಬಗ್ಗೆ 2 ಪ್ರಶ್ನೆಗಳನ್ನು ಕೇಳಲಾಗಿದೆ. ಸೊ ಯಾವ್ಯಾವ ಆಹಾರದಲ್ಲಿ ಯಾವ್ಯಾವ ಪೋಷಕಾಂಶಗಳು ಇರ್ತವೆ ಅನ್ನೋದನ್ನು ಗಮನದಲ್ಲಿಟ್ಕೊಂಡು ನಾವೇನು ಮಾಡಬೇಕು? ಈ ಒಂದು ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಹೇಳಬೇಕಾಗುತ್ತೆ. ಸೊ ಇಲ್ಲಿ ಶೇಂಗಾ, ಮಾಂಸ, ಮೀನು, ಒಣಕೊಬ್ಬರಿ, ಎಳ್ಳು ಇವುಗಳಲ್ಲಿರುವ ಪೋಷಕಾಂಶ ಯಾವುದಪ್ಪ ಅಂತಂತಂದರೆ ನೋಡಿಲಿ, ಆಪ್ಷನ್ ನಂಬರ್ 1 ಕಾರ್ಬೋಹೈಡ್ರೇಟ್, 2ನೇದು ಲಿಪಿಡ್, 3ನೇದು ಖನಿಜ ಲವಣ, 4ನೇದು ಪ್ರೋಟೀನ್ ಅಂತ ಇದೆ. ಸೊ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2 ಲಿಪಿಡ್. ಲಿಪಿಡ್ಗಳಲ್ಲಿ ಎಣ್ಣೆ ನೋಡಿ, ಶೇಂಗಾವನ್ನು ಹೆಚ್ಚಾಗಿ ನೋಡಿ ಅದರಲ್ಲಿ ಎಣ್ಣೆ ಜಿಡ್ಡು ಇರುತ್ತೆ. ಮಾಂಸ ಅದನ್ನು ಮುಟ್ಟಿದಾಗ ಅದರಲ್ಲೂ ಎಣ್ಣೆ ಅಂಶ ಇರುತ್ತೆ. ಮೀನಿನಲ್ಲಿ ಎಣ್ಣೆ ಅಂಶ ಇರುತ್ತೆ. ಒಣ ಕೊಬ್ಬರಿಯಲ್ಲೂ ಸಹ ಎಣ್ಣೆ ಅಂಶ ಇರುತ್ತೆ. ಎಳ್ಳಿನಲ್ಲೂ ಎಣ್ಣೆ ಅಂಶ ಇರುತ್ತೆ. ಎಣ್ಣಿನ ಅಂಶ ಎಲ್ಲಿರುತ್ತೋ ಅದನ್ನು ನಾವು ಲಿಪಿಡ್ಗಳು ಎಂದು ಕರೆಯುತ್ತೇವೆ. ಲಿಪಿಡ್ ಪೋಷಕಾಂಶಗಳು ಅಲ್ಲಿ ಕಂಡು ಬರ್ತವೆ. ನಂತರ ಇನ್ನು ಕೊನೆಯದಾಗಿರ್ತಕ್ಕಂತಹ ಪ್ರಶ್ನೆ 20ನೇ ಪ್ರಶ್ನೆ. ಹಸಿಯದೆ ಉಣಬೇಡ ಹಸಿದು ಡ್ಯಾಶ್. ಹಸಿಯದೆ ಉಣಬೇಡ ಹಸಿದು ಡ್ಯಾಶ್ ಅಂತ ಇದೆ. ಇದು 5ನೇ ತರಗತಿಯ ಆಹಾರ ಪದಾರ್ಥಗಳ ಪಾಠದ ಮೊದಲ ಹೆಡ್ಲೈನ್ ಆಗಿದೆ. ಸೊ ಹಾಗಾಗಿ ಇದು ಒಂದು ವಿಶೇಷವಾಗಿರ್ತಕ್ಕಂಥ ಪ್ರಶ್ನೆ ಅಂತಲೂ ಸಹ ಹೇಳ್ಬೋದು. ಹಾಗಾಗಿ ಈ ಒಂದು ಪ್ರಶ್ನೆಯನ್ನು ತೆಗೆದಿದೆ. ಸೊ ಇಲ್ಲಿ ನೋಡಿ, ಹಸಿಯದೆ ಉಣಬೇಡ ಅಂದರೆ ನಿನಗೆ ಹೊಟ್ಟೆ ಹಸಿವಾಗೋವರೆಗೂ ಊಟ ಮಾಡಬಾರ್ದು. ಅಂದು ಹಸಿದು ಅಥವಾ ಹಸ್ಕೊಂಡಿದ್ರೆ ಡ್ಯಾಶ್ ಏನು ಮಾಡಬೇಡ? ಮಲಗಬೇಡ, ಮತ್ತಿರಬೇಡ, ಕೂರಬೇಡ, ಓಡಬೇಡ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2 ಸರಿಯಾದ ಉತ್ತರ. ಹಸಿಯದೆ ಉಣಬೇಡ ಹಸಿದು ಮತ್ತಿರಬೇಡ ಎಂಬುವ ಒಂದು ಉಕ್ತಿ ಇದೆ. ಸೊ ಆ ಉಕ್ತಿಯ ಪ್ರಕಾರವಾಗಿ ಈ ಒಂದು ಪ್ರಶ್ನೆಯನ್ನು ತೆಗೆದಿದೆ. ಓಕೆ ವಿದ್ಯಾರ್ಥಿಗಳೇ, ಈ ಒಂದು ತರಗತಿಯಲ್ಲಿ ನಿಮಗೆ 11ರಿಂದ 20ರವರೆಗೆ ಇರ್ತಕ್ಕಂಥ ಪ್ರಶ್ನೆಗಳನ್ನು ಸಂಪೂರ್ಣವಾಗಿ ವಿಶ್ಲೇಷಣೆ ಮುಖಾಂತರವಾಗಿ ಈ ಒಂದು ತರಗತಿಯನ್ನು ನೀಡಲಿಕ್ಕೆ ನಾನು ಸಹಕರಿಸಿದ್ದೀನಿ. ತಾವೆಲ್ಲರೂ ಸಹ ಈ ಒಂದು ವಿಡಿಯೋ ಇಷ್ಟ ಆಗುತ್ತೆ ಅಂತೇಳಿ ಭಾವಿಸುತ್ತಾ ತಾವೆಲ್ಲರೂ ಸಹ ಈ ಒಂದು ವಿಡಿಯೋವನ್ನು ಹೆಚ್ಚು ಗಮನಿಸಿ, ಹಾಗೆಯೇ ಈ ಬರ್ತಕ್ಕಂತಹ ಪರೀಕ್ಷೆಯಲ್ಲಿ ತಾವೆಲ್ಲರೂ ಸಹ ಯಶಸ್ಸನ್ನು ಕಾಣಿ ಅಂತ ಹೇಳುತ್ತಾ ಮುಂದಿನ ವಿಡಿಯೋಗಳನ್ನು
ನೋಡಬೇಕಂತಂದರೆ ನಮ್ಮ ಚಾನಲ್ ಆಗಿರ್ತಕ್ಕಂತಹ ಅಂಜನಾದೇವಿ ಕ್ರಿಯೇಟಿವ್ ಎಜುಕೇಷನ್ ಸೆಂಟರ್ ಕೊಕ್ನೂರ್ ಈ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಾವು ನೆಕ್ಸ್ಟ್ ಮಾಡ್ತಕ್ಕಂಥ ಎಲ್ಲ ವೀಡಿಯೋಗಳನ್ನು ನೀವು ನೋಡಬೇಕಪ್ಪ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲರೂ ಸಹ ಪ್ರೋತ್ಸಾಹವನ್ನು ನೀಡಿ ಲೈಕ್ ಮತ್ತು ಕಮೆಂಟ್ಗಳನ್ನು ಮಾಡಿ ಅಂತ ಹೇಳುತ್ತಾ ತಮ್ಮೆಲ್ಲರಿಗೂ ಸಹ ವಂದಿಸುತ್ತಾ ಮುಂದಿನ ತರಗತಿಯಲ್ಲಿ ಮತ್ತೆ ಸಿಗೋಣ.